ನಮಗೂ ಅದೇ ಅನಿಸ್ತಾ ಇತ್ತು. ಅವ್ರು ಸ್ವಲ್ಪ ವಯಸ್ಸಾದವ್ರ ಥರ ಕಾಣಿಸ್ತಾರೇನೋ, ನೀವು ತುಂಬ ಅವ್ರಿಗಿಂತ ಸಣ್ಣ ಹುಡುಗನ ಥರ ಕಾಣಿಸ್ತೀರೇನೋ ಅಂತ ಅಂದ್ಕೊತಿದ್ವಿ. ಬಟ್ ಯಾವಾಗ ಹೃದಯವೇ ಸಾಂಗ್ ಬಂತೋ ಅದನ್ನು ನೋಡಿದಾಗ ಟೀಸರಲ್ಲೇ ನಮ್ಗೆ ಗೊತ್ತಾಯಿತು ಮೇಡ್ ಫಾರ್ ಈಚ್ ಅದರ್ ಅಂತ. ಆ ಕೆಮಿಸ್ಟ್ರಿ ಇರ್ಬೋದು ತುಂಬ ಚೆನ್ನಾಗಿದೆ, ಇಬ್ರಿಗೂ ಚೆನ್ನಾಗಿ ಆಗಿದೆ. ಸೊ ನಿಮಗೆ ಯಾರೆಲ್ಲ ಏನೆಲ್ಲ ಹೇಳಿದ್ರು ಅಂತ? ಅಂದರೆ ಎಲ್ಲರೂ ಅದೇ ಹೇಳ್ತಾ ಇದ್ರು, ಏನು ಅಕ್ಕ ತಂಗಿದ ಕತೆನಾ ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ಸ್ಗಳು, ಏನೇನೋ ಜನ ಎಲ್ಲ ಅಫ್ಕೋರ್ಸ್ ಅವ್ರು ಸೀನಿಯರ್ ಮೋಸ್ಟು ಹಂಗೆ ಅಂತ ನಾನು ಏನೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ನೀವು ಸಿನಿಮಾ ನೋಡಿರಪ್ಪ, ನಾವು ದಡ್ರಲ್ಲ ಸುಮ್ಮನೆ ರಚಿತಾರಾಮವನ್ನು ತೊಗೊಂಡ್ಬಿಡೋದಕ್ಕೆ. ನಾವು ಆ ಪಾತ್ರ ಹಂಗೆ ಕೇಳ್ತಾ ಇತ್ತು, ಅದಕ್ಕೆ ನಾವು ಅವ್ರನ್ನ ಹಾಕ್ಕೊಂಡಿರೋದು. ಉಲ್ಟಾ ನಾವು ಬೇರೆಯವ್ರಿಗೆ ಆಡ್ತಿದ್ರು, ನಮ್ಮ 50% ಸಿನಿಮಾ ಬಜೆಟ್ ಆದರೂ ಕಮ್ಮಿ ಆಗ್ತಾಯಿತ್ತು. ಬಟ್ ಒಟ್ಟು ನೀವು ಸಿನಿಮಾ ನೋಡಿ ಆಮೇಲೆ ಗೊತ್ತಾಗತ್ತೆ ನಾವೇನಿಗೆ ರಚಿತಾರಾಮವನ್ನು ತಗೊಂಡ್ವಿ ಅಂತೇಳಿ. ಅವ್ರು ತುಂಬ ತೂಕವಾದಂಥ ಪಾತ್ರ ಅವ್ರದ್ದು. ಸೊ ಅದನ್ನು ಜನ ಅವ್ರನ್ನ ತುಂಬ ಕನೆಕ್ಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಐ ಥಿಂಕ್ ಈ ಸಿನಿಮಾದವ್ರ ಮೇಲೆ ಅವ್ರಿಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಇಲ್ಲಿವರೆಗೂ ನೀವು ರಚಿತಾರಾಮನ್ನ ಏನು ನೋಡಿದ್ದೀರಾ ಅದನ್ನು ಡೆಡ್ ಆಪೋಸಿಟ್ ನೋಡಿ.